ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಇವತ್ತು ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಬೆಳಗ್ಗೆ 10:30ರಿಂದ ಬನ್ನೇರುಘಟ್ಟ ಸರ್ಕಲ್ನಿಂದ ಮತಬೇಟೆ ಶುರು ಮಾಡಿದ ಡಿ.ಕೆ. ಸುರೇಶ್ ಬೆಗ್ಗಿಹಳ್ಳಿ ಗೇಟ್, ರಾಗಿಹಳ್ಳಿ ಗೇಟ್, ಕಲ್ಲುಬಾಳು, ಹರಪನಹಳ್ಳಿ ಗೇಟ್ ಸೇರಿದಂತೆ ಹಲವು ಭಾಗಗಳಲ್ಲಿ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳ ಪ್ರಯೋಜನಗಳು, ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತದಾರರಿಗೆ ತಿಳಿಸ್ತಾ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯ ಜೊತೆ ಡಿ.ಕೆ. ಸುರೇಶ್ ಅವರು ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಬೆಳಗ್ಗೆಯಿಂದಲೂ ಕೂಡ ಅಬ್ಬರದ ಪ್ರಚಾರ ನಡೀತಾ ಇದೆ. ಹೋದಲ್ಲೆಲ್ಲ ಹೇಗೆ ರೆಸ್ಪಾನ್ಸ್ ಇದೆ, ಏನು ಹೇಳ್ತಾರೆ ಜನ ಸರ್? ಇವತ್ತೇನು ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಚುನಾವಣಾ ಪ್ರಚಾರವನ್ನು ಬನ್ನೇರುಘಟ್ಟ ಅಂತ ಹೇಳಿದ್ರೆ ಚಂಪಕಧಾಮ ಸ್ವಾಮಿ ವೆಂಕಟರಮಣ ಸ್ವಾಮಿಯ ಅವತಾರ. ಸೊ ಆ ಭಗವಂತನ ಆಶೀರ್ವಾದವನ್ನು ಪಡೆದು ಪ್ರಾರಂಭ ಮಾಡಿದ್ದೇನೆ. ಬಹುಶಃ ಕಳೆದ ಚುನಾವಣೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಹೆಚ್ಚು ಉತ್ಸಾಹದಿಂದ ಜನ ಇದ್ದಾರೆ. ಪ್ರತಿಯೊಂದು ಭಾಗದಲ್ಲೂ ಕೂಡ ಯುವಕರು, ಮಹಿಳೆಯರು, ನಾಗರಿಕರು, ಎಲ್ಲ ಹಿರಿಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ನಿಟ್ಟಿನಲ್ಲಿ ಅನೇಕ BJPಯ ಮುಖಂಡರು, ಜನತಾದಳದ ಮುಖಂಡರು ಇವತ್ತು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಅಭಿವೃದ್ಧಿ ಏನು, ಕಳೆದ ಅವಧಿಯಲ್ಲಿ ನಾನು ಕಾರ್ಯಕರ್ತರ ಜೊತೆ ಈ ಭಾಗದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಜನರ ಕುಂದುಕೊರತೆಗಳನ್ನು ಹಲವಾರು ಬಾರಿ ಬಂದು ವಿಚಾರಿಸಿದ್ದೇನೆ. ಅವ್ರ ಕಷ್ಟ ಸುಖಗಳನ್ನು ಕೇಳಿದ್ದೇನೆ. ಅದಕ್ಕೆ ನನ್ನ ಕೈಲಾದಂಥ ಪರಿಹಾರವನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ.